ಈ ಪೌರಾಣಿಕ ಚಿತ್ರದಲ್ಲಿ ಮುಖ್ಯವಾಗಿ ಶಿವನ ಪಾತ್ರ ಬಹಳ ಅದ್ಭುತವಾದ ಪಾತ್ರ, ಮುಖ್ಯವಾದ ಪಾತ್ರ ಶಿವನ ಪಾತ್ರ. ಆ ಶಿವನ ಪಾತ್ರದಲ್ಲಿ 333ನೇ ಚಿತ್ರ, 333 ಚಿತ್ರವಾಗಿ ಅವರು ಅಭಿನಯಿಸ್ತಾ ಇದ್ದಾರೆ. ನನಗೊಂದ್ಸರಿ ಸಿಕ್ಕಿದ್ರು, ಪುರುಷೋತ್ತಮ್ ನಾವು ಏನಾದರೂ ಒಂದು ನನ್ನ 333ನೇ ಚಿತ್ರ ಏನಾದರೂ ಮಾಡಬೇಕು, ವಿಶೇಷವಾಗಿರಬೇಕು, ಆದರೆ ನಾನೇ ಅದನ್ನು ಮುಖ್ಯ ಪಾತ್ರ ಅಭಿನಯಿಸ್ಬೇಕು ಅಂದಾಗ ನಾವಿಬ್ಬರು ಮಾತಾಡೋದು. ನಮ್ಮಲ್ಲ, ಬರೀ ರೋಡಲ್ಲಿ ಅಷ್ಟೇ ಮಾತಾಡಿದ್ದು. ನಾವು ಚರ್ಚೆಯಲ್ಲಿ ಹೋಟ್ಲು ಹೋಗಲಿಲ್ಲ, ಎಲ್ಲೂ ಮಾಡಲಿಲ್ಲ, ಕಾಫಿ ಕೂಡ ಕುಡಿಲಿಲ್ಲ. ನಮ್ಮ ಮನೆ ಸುಮ್ಮನೆ ಜಾಗಿಂಗ್ ಮಾಡ್ತಾ ಮಾತಾಡೋ ವಿಚಾರ ಬಂದು ಏನೋ ಮಾಡಬೇಕು ಅಂದಾಗ ನಾನು ಸುಮ್ಮನೆ ಅಂದೆ. ನಮ್ಮ ಸ್ನೇಹಿತರು ಅನಿಲ್ ಹೇಳಿದ್ರು, ಸರ್ ಗಂಗೆ ಗೌರಿ ಚೆನ್ನಾಗಿರುತ್ತೆ ಸರ್, ಚೆನ್ನಾಗಿ ಸೆಟ್ ಆಗಿದೆ. ಯಾಕಂದರೆ ಈ ಹಿಂದೆ ನಾನು ಶಿವಯೋಗಿ ಸಿದ್ದರಾಮೇಶ್ವರ ಸಿನಿಮಾ ಮಾಡಿದ್ದೆ. ಅದರಲ್ಲಿ ಶಿವನ ಪಾತ್ರ ಮಾಡಿದರು, ಅದ್ಭುತವಾಗಿತ್ತು ಆ ಪಾತ್ರ ಇನ್ಸ್ಪಿರೇಷನ್ನೇ ನಮಗೆ. ಆ ಪಾತ್ರ ತುಂಬ ಚೆನ್ನಾಗಿ ಕಾಣಿದೆ, ಒಪ್ಪುತ್ತೆ ಅಂತ ಎಲ್ಲರೂ ಹೇಳೋದ್ರಿಂದ ಗಂಗೆ ಗೌರಿ ತುಂಬ ಅದ್ಭುತವಾಗಿರುತ್ತೆ, ಒಳ್ಳೆ ಕಥೆ ಅಂಥೇಳಿ ಅದನ್ನು ನಾವು ಸರಿಪಟ್ಟು ಆಗಲೇ ಯಾವ ಯೋಚನೆ ಮಾಡಲಿಲ್ಲ. ಆಯಿತು ಪುರುಷೋತ್ತಮ ಮಾಡೋಣ, ಆ ಸಿನಿಮಾನ ಮಾಡ್ತೀನಿ, ಎಷ್ಟೇ ಖರ್ಚಾಗಲಿ ನಾನು ಮಾಡ್ತೀನಿ ಅಂತ ಧೈರ್ಯವಾಗಿ ಮುಂದೆ ಬಂದರು. ಅದಕ್ಕೆ ಸಪೋರ್ಟಾಗಿ ಸುಮಿತಾ ಮೇಡಮ್ ಅವರು ಸಪೋರ್ಟ್ ನಿಂತ್ಕೊಂಡ್ರು, ಬಸವರಾಜ್ ದೇಸಾಯಿ ಅವರು ಸಪೋರ್ಟ್ ನಿಂತ್ಕೊಂಡ್ರು. ಹಾಗೆ ಆಮೇಲೆ ನಮ್ಮ ರೂಪಾಲಿ ಅವರು ಕೂಡ, ಸರ್ ನಾನು ಕೂಡ ಅದಕ್ಕೆ ನಿಮಗೆ ಸಪೋರ್ಟಿವ್ ಆಗಿರ್ತೀನಿ, ನಾನು ಕೂಡ ಅದಕ್ಕೆ ಸಹಕಾರ ಕೊಡ್ತೀನಿ ಅಂತ ನಿಂತಿದ್ದಕ್ಕೆ ಒಂದು ಚಿತ್ರ ಅದ್ಭುತವಾಗಿ ನಾವು ಮಾಡೋಕ್ಕೆ ಯಶಸ್ಸು ಸಿಗ್ತಾ ಇದೆ. ಇಲ್ಲಿ ಬಜೆಟ್ ಲೆಕ್ಕ ಇಲ್ಲ, ಇಲ್ಲಿ ನಮ್ಮ ಕಥೆ ಮುಖ್ಯ ಅಷ್ಟೇ. ಯಾಕಂದರೆ ಈ ಏನು ಪೌರಾಣಿಕ ಚಿತ್ರ ಮಾಡೋದು ಹೋದರೆ ನಾವು ಬಜೆಟ್ ಲೆಕ್ಕ ಹಾಕೋಕ್ಕಾಗಲ್ಲ. ಅದೆಷ್ಟು ಕಥೆ ಕೇಳುತ್ತೋ, ಸೆಟ್ಗಳಿರ್ಬೋದು, CG ವರ್ಕ್ ಇರ್ಬೋದು, ಪ್ರತಿಯೊಂದು ವಿಶೇಷವಾಗಿರುತ್ತೆ. ಹಾಗಾಗಿ ನಾವು ಇದನ್ನು ಚಿತ್ರವನ್ನು ಅದ್ಭುತ ಮಾಡಬೇಕು ಹೊರಟಿದ್ದೀವಿ. ಓಂ ಶ್ರೀ ಸಾಯಿರಾಮ್. ಗಂಗೆ ಗೌರಿ ಚಿತ್ರದ ತಂಡದೆಲ್ಲರಿಗೂ ನನ್ನ ಶುಭಾಶಯ. ಪುರುಷೋತ್ತಮ್ ಇಂಥ ಚಿತ್ರಗಳು ಮಾಡೋದ್ರಲ್ಲಿ ದಿಟ್ಟ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಯಾಕಂದರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮಠಗಳಿದೆ, ಎಲ್ಲ ಕಡೆ ಆ ಮಠದ ಚಿತ್ರಗಳೆಲ್ಲ ಮಾಡಿದ್ದಾರೆ. ನಿರ್ಮಾಪಕರು ಚೆನ್ನಾಗಿರಬೇಕು, ನಿರ್ಮಾಪಕರು ಏನು ದುಡ್ಡು ಹಾಕ್ತಾರೆ ಆ ದುಡ್ಡು ಹಿಂಗೆ ವಾಪಸ್ ತಗೋಬೇಕು. ನಿರ್ಮಾಪಕರಿಗಿಂತ ನಮ್ಮ ಪುರುಷೋತ್ತಮ ಅವ್ರಿಗೆ ಚೆನ್ನಾಗಿ ಗೊತ್ತು. ಇಂಡಸ್ಟ್ರಿ ಬೆಳಿಬೇಕಂದ್ರೆ ಇಂಥ ನಿರ್ದೇಶಕರು ಇರಬೇಕು. ಇಂಥವ್ರಿಂದ ಇಂಡಸ್ಟ್ರಿ ಹುಡುಗಿ ಅವಕಾಶ ಇರುತ್ತೆ. ಫಸ್ಟ್ ಅವ್ರು ಲೆಕ್ಕ ಹಾಕೊಂತಾರೆ, ಆ ಲೆಕ್ಕ ಹಾಕೊಂಡು ಸಿನಿಮಾ ಮಾಡ್ತಾರೆ ಅವರು. ಅದಕ್ಕೆ ಇಷ್ಟು ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಕ್ತು. ಇವತ್ತು ಗಂಗಾಗೌರಿ ತಂಡ ಯಾಕೆ ಅವ್ರನ್ನ ಇಷ್ಟಪಟ್ಟಿದ್ದಾರೆ, ಯಾಕೆ ಅವ್ರು ನಿರ್ದೇಶಕರು ಇಟ್ಕೊಂಡಿದ್ದಾರೆ ಅಂದರೆ ಅದೇ ಕಾರಣ. ಗಣೇಶ್ ಅವ್ರು ಹೇಳುವಾಗ ನಮ್ಗೆ ಖುಷಿ ಆಯಿತು. ಪುರುಷೋತ್ತಮ್ ನಾವೆಲ್ಲ ಸೇರಿ ಸಿನಿಮಾ ಮಾಡ್ತಾ ಇದ್ದೀವಿ. ನಾವು ಅಂದರೆ ನಿರ್ಮಾಪಕರಂದ್ರೆ ಕೇವಲ ದುಡ್ಡು ಹೋಲಿಸೋದಲ್ಲ, ಒಂದು ಟೀಮ್ ಮಾಡ್ಕೋಬೇಕು ನಿರ್ಮಾಪಕರು. ಆ ಟೀಮ್ ಸಹಾಯ ತಗೊಂಡು ಇದು ನಮ್ಮ ಸಿನಿಮಾ, ಇದು ನಮ್ಮದು ಅಂತ ಯಾವಾಗ ಅನ್ಕೊಂತೀವೋ ಆವಾಗ ಸಿನಿಮಾ ಬೇಗ ಮುಗೀತದೆ. ನಾರಾಯಣ. ಈ ಚಿತ್ರದಲ್ಲಿ ಒಂದು ನಾರದನ ಪಾತ್ರ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸಾಮಾನ್ಯವಾಗಿ ಯಾವಾಗಲೂ ಕಲಾವಿದನಿಗೆ ಅವಮಾನ, ನಂತರ ಮಾನ, ಕಡೆಗೆ ಸನ್ಮಾನ, ಇವು ಮೂರು ಅನುಭವಿಸ್ಕೊಂಡು ಕಲಾವಿದನಾಗಿ ಇವತ್ತಿನ ದಿವಸ ಗಣೇಶ್ ಅವರು ಹೆಚ್ಚು ಕಡಿಮೆ ಒಂದು 333 ಚಿತ್ರ ಮಾಡಿದ್ದಾರೆ ಅಂದರೆ ಇಟ್ಸ್ ಎ ವೆರಿ ಗ್ರೇಟ್ ಥಿಂಗ್. ಮೊದಲನೇದಾಗಿ ನಾನು ಪುರುಷೋತ್ತಮ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಭಾಳ ನಾನು ಬಣ್ಣ ಹಾಕಿ ಆಲ್ಮೋಸ್ಟ್ ಒಂದು 2 years ಆಗಿದೆ. ಮತ್ತು ಈ ಚಿತ್ರದಲ್ಲಿ ಒಂದು ನಾರದನ ಪಾತ್ರ ಕೊಟ್ಟಿದ್ದಾರೆ. ತಂದೆಯವ್ರು ನೆನಪಾಗ್ತಾರೆ. ಸಾಮಾನ್ಯ ಏನಂದರೆ ಅವ್ರು ಮಾಡಿದಂಥ ಪಾತ್ರಗಳೆಲ್ಲ ತಂದಿಟ್ಟು ತಮಾಷೆ ನೋಡುವಂಥದ್ದು. ಸೊ ಈ ನಾರದ ಬಂದ್ಬಿಟ್ಟು ತಂದಿಟ್ಟು ತಮಾಷೆ ನೋಡಿದ್ರು ಅವನು ಕಲಾಪ್ರಿಯ ಅಲ್ಲ, ಲೋಕ ಕಲ್ಯಾಣಕ್ಕಾಗಿ ಈ ಥರ ಮಾಡ್ತಾನೆ ಅನ್ನೋದು ಒಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಸೊ ಗಂಗೆ ಗೌರಿ ಇವತ್ತು ನೆನೆಸ್ಕೋಬೇಕು ಅಂದರೆ ಹಿಂದೆ ಮಾಡಿದಂಥ ಗಂಗೆ ಗೌರಿ ನಿರ್ದೇಶಕರಿಲ್ಲ, ನಾಯಕ ನಟರಿಲ್ಲ, ಅದರಲ್ಲಿ ಒಂದು ಹೀರೋಯಿನ್ ಇಲ್ಲ. ಅವರೆಲ್ಲರಿಗೂ 1 ನಿಮಿಷದ ಎಲ್ಲರೂ ಎದ್ದು ನಿಂತ್ಕೊಂಡು ಒಂದು ಸಣ್ಣ ಮೌನಾರ್ಚನೆ ಮಾಡಿಬಿಟ್ಟು ನನಗೋಸ್ಕರ ಪ್ಲೀಸ್. ಚಿತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ್ರು, ಲೀಲಾವತಿ ಅವರು ಅಭಿನಯಿಸಿದ್ರು, ಭಾರತಿ ಮೇಡಮ್ ಅವರು ಅಭಿನಯಿಸಿದ್ರು. ಸ್ಪೆಷಲಿ ಹೇಳಬೇಕು ಅಂದರೆ BS ರಂಗ ಅವರ ನಿರ್ದೇಶನದ ವಿಕ್ರಮ್ ಸ್ಟುಡಿಯೋಸ್ನಲ್ಲಿ ಆ ಚಿತ್ರ ಬಂದಿತ್ತು. ಸೊ ಅದೇ ಟೈಟ್ಲ್ ಇಟ್ಕೊಂಡು ಇವರು ಚಿತ್ರ ಮಾಡ್ತಾ ಇದ್ದಾರೆ. ಆ ಚಿತ್ರದಲ್ಲಿ ಅಶ್ವಥ್ ಅವ್ರು ಮಾಡಿದಂಥ ಒಂದು ನಾರದನ ಪಾತ್ರ ನಾನು ಮಾಡ್ತಾ ಇದ್ದೀನಿ. ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ
ಗಂಗೆ ಗೌರಿಯ ಚಲನಚಿತ್ರದ ಮುಹೂರ್ತ. ವೇದಿಕೆ ಮೇಲೆ ಆಸಕ್ತಿಯಾಗಿರ್ತಕ್ಕಂಥ ಶತಚಿತ್ರ ನಿರ್ದೇಶಕರಾದ ಸಾಯಿ ಪ್ರಕಾಶ್ ಸರ್ ಅವರು ನಮಗೆ ಜಾಸ್ತಿನೇ ಮಾತಾಡಿದ್ದಾರೆ. ಅದೇನಂತ ಅತಿಶಯೋಕ್ತಿ ಅಂದ್ಕೊಳ್ಳಲ್ಲ ನಾನು. ಭಾಳ ಸಂತೋಷ ಆಗುತ್ತೆ ಸರ್ ತಾವು ನನ್ನ ಸೇವೆಯನ್ನು ಗುರುತಿಸಿ ಅಂತ ಒಂದು ವೇದಿಕೆಯಲ್ಲಿ ಮಾತಾಡಿದ್ದಕ್ಕೆ. ಜೊತೆಗೆ ನಮ್ಮ ಯಶಸ್ವಿ ಟಿ ವಿ ಕ್ಷೇತ್ರದಲ್ಲಿ ತಮ್ಮದೇ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ರವಿಧರಣಿ ಸರ್ ಜೊತೆಲಿದ್ದಾರೆ. ಅವ್ರ ಜೊತೆ ನಾವು KTVನಲ್ಲಿ ಅವರ ಸಹಪಾಠಿಗಳಾಗಿ ಕೆಲಸ ಮಾಡೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಹಾಗೆ ವೇದಿಕೆ ಮೇಲೆ ಉಪಸ್ಥಿತರು ಎಲ್ಲ ಇಲ್ಲಿ ಸುಮಾರು ಜನ ಕೋಪುಡಿದ್ದಾರೆ, ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಇವತ್ತು ನಾನು ಈ ಒಂದು ಸ್ಟೇಜಿಗೆ ಬರಬೇಕಂದ್ರೆ ಮೊದಲನೇ ಸ್ಟೆಪ್ಪು ಅಂದರೆ ಫಸ್ಟ್ ಸಿನಿಮಾದಲ್ಲಿ ಯಾರೂ ಪರಿಚಯ ಇರಲಿಲ್ಲ. ಸಿನಿಮಾ ಕ್ಷೇತ್ರ ಏನು ಅಂತ ಗೊತ್ತಿರಲಿಲ್ಲ, ನಾನೇನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅಂಥ ಸಮಯದಲ್ಲಿ ಇಂಥ ಒಂದು ದೇವಸ್ಥಾನದಲ್ಲಿ ನಮ್ಮ ನಾಗೇಶ್ ಕುಮಾರ್ ಅವ್ರು ನೆನೆಸ್ಕೊಳ್ಳಿಲ್ಲ ಅಂದರೆ ಅದು ನಿಜವಾಗ್ಲೂ ತಪ್ಪಾಗುತ್ತೆ. ಅವರು ತಮ್ಮ ಸ್ವಂತ ಸ್ಟುಡಿಯೋಗೆ ನನ್ನನ್ನು ಕರ್ಕೊಂಡೋಗಿ, ತಮ್ಮ ಗಾಡಿಯಲ್ಲಿ, ನನ್ನ ಹತ್ರ ವೆಹಿಕಲ್ ಇರಲಿಲ್ಲ ಅವಾಗ, ಅವ್ರ ಗಾಡಿಯಲ್ಲೇ ನನ್ನನ್ನು ಅವರ ಸ್ಟುಡಿಯೋಗೆ ಕರ್ಕೊಂಡೋಗಿ ಫೋಟೋಗಳನ್ನ ಹೊಡೆಸಿ, ಇವರು ಮತ್ತು ರವಿ ಶ್ರೀವತ್ಸ ಅವರು ಅವ್ರ ಸ್ಟುಡಿಯೋನಲ್ಲಿ, ಇವ್ರ ಸ್ಟುಡಿಯೋಲಿ ಇವರು ಪ್ರಜಾವಾಣಿ ಇರ್ಬೋದು, ಉದಯವಾಣಿ ಇರ್ಬೋದು, ಎಲ್ಲ ಪತ್ರಿಕೆಗಳಿಗೂ ನನ್ನ ಒಂದು ಲೇಖನವನ್ನು ಬರ್ಸೋದಕ್ಕೆ ಅವ್ರ ಸ್ನೇಹಿತರಿಗೆಲ್ಲ ಅವಕಾಶ ಮಾಡಿಕೊಟ್ರು. ಸರ್, ವೇದಿಕೆ ಮುಖಾಂತರ ನಿಮಗೆ ಶಿವಸಾಷ್ಟಾಂಗ ನಮಸ್ಕಾರಗಳು ಸರ್. ಹಾಗೆ ನಮ್ಮ ತಾರಾ ಜೋಡಿ ಅಂದರೆ ತಪ್ಪಾಗಲ್ಲ, ಮನು ಮತ್ತು ಮೋಕ್ಷೇಂದ್ರ ಅವರು ಎಲ್ಲೇ ಪ್ರೆಸ್ ಮೀಟ್ಗೆ ಹೋದ್ರು ಕೂಡ ನನ್ನ ಫೋಟೋಗಳನ್ನ ತೆಗೆದು ನನಗೆ ಕಳಿಸ್ತಾ ಇದ್ರು. ಅದನ್ನು ನಾನು ಬೇರೆ ಕಡೆ ಅವಾಗೆಲ್ಲ ಪ್ರಿಂಟ್ ಮಾಡಿಸ್ಕೊಂಡು ಹೋಗ್ಬೇಕಾಗಿತ್ತು. ಎಲ್ಲ ಕಡೆ ಪ್ರಿಂಟ್ ಮಾಡ್ಕೊಂಡು ಹೋಗಿ ಹೆಸರು ಹಿಂದೆ ಬರೆದು, ಏನು ಸಂಭಾವನೆ ಕೊಡದಿದ್ರು ಪರವಾಗಿಲ್ಲ ಸರ್ ಅಂತ ಬರೆದು ಕೊಡ್ತಾ ಇದ್ದೆ. ಅದಕ್ಕೆ ಎಲ್ಲರೂ ಕೂಡ ಧನ್ಯವಾದ ತಿಳಿಸ್ತೀನಿ. ಬಂದಾಗ ನಾನು ಯಾಕೋ ಆ ಪಾತ್ರ ನನಗೆ ಇಷ್ಟ ಆಗುತ್ತೋ ಇಲ್ಲೋ, ಅಥವಾ ಬೇರೆ ಬೇರೆ ಕಾರಣಗಳಿರ್ಬೋದು, ಸಂಭಾವನೆ ಇರ್ಬೋದು, ಒಂದು ದೂರ ಇರ್ಬೋದು, ಅಥವಾ ನಾನು ಆ ಪಾತ್ರಕ್ಕೆ ಒಪ್ತೀನ ಅನ್ನೋ ಒಂದು ಜಿಜ್ಞಾಸೆನಲ್ಲಿ 3-4 ದಿನ ಅದನ್ನು ಪಾತ್ರ ಮಾಡೋಕೆ ಒಪ್ಕೊಳ್ಳಿಲ್ಲ. ಕೊನೆಗೆ ಪುರುಷೋತ್ತಮ ಅವರು 2 ದಿನ ಟ್ರೈ ಮಾಡಿದ್ರು. ಆಮೇಲೆ ಆಗಲ್ಲ ಬಿಡಿ, ಅವ್ರು ಸುಮ್ಮನೆ ಆಗ್ಬಿಟ್ರು. ಆಮೇಲೆ ಕೊನೆಗೆ ನಿರ್ಮಾಪಕರೇ ಮಾತಾಡಿ, ಇಲ್ಲ ಪಾತ್ರ ಸೂಟ್ ಆಗುತ್ತೆ, ನೀವೇ ಮಾಡಿ ಅಂದರು. ಸೊ ಆ ಪಾತ್ರ ಮಾಡಿದಾಗ ಒಂದು ಚಿಕ್ಕ ಸನ್ನಿವೇಶ ಹೇಳ್ಬೇಕಂದ್ರೆ, ಆ ಊರಲ್ಲಿ ಒಬ್ಬರು ಸೀನಿಯರ್ ಜಡ್ಜ್ ಮನೆ, ಅದು ಆ ಜಡ್ಜ್ ಮನೆ ವರಾಂಡದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಿದ್ದ. ಅವಾಗ ತಾನೇ ನಾನು ಜಸ್ಟ್ ಎಂಟ್ರಿ ಆದೆ. ಅವರು ಸ್ವಲ್ಪ ಆ ಊರು ಯಜಮಾನ್ರಿ ಥರ ಇದ್ದರು. ಮನೆಗೆ ಕರೆದ್ರು, ಒಳಗಡೆ ಹೋದೆ. ಏನು ಮಾಡ್ತೀರಾ ಎಲ್ಲ ಕೇಳಿ ಅಥೆಂಟಿಕ್ ಆಗಿ ಒಳ್ಳೆ ಯಜಮಾನಿ ಕೇಳೋ ಥರ ಕ್ವಶನ್ ಕೇಳಿದ್ರು. ಕೊನೆಗೆ ಎದ್ದೋಗಿ ಅಂದರು. ನಾನು ಏನಪ್ಪ ಅಮ್ಮ ಬಂದರು ಹೋದ್ರು ಅಂತ ಸುಮ್ಮನೆ ಬಂದೆ ಮೇಕಪ್ ಮಾಡಿಕೊಂಡೆ. ಸೊ ಶಿವನ ಗೆಟಪ್ ಆಗಿ ನಾನು ನಮ್ಮ ಹುಡುಗನ ಹತ್ರ ಹೇಳಿ ಫೋಟೋ ತೆಗಿ ಅಂದಾಗ, ಪಾಪ ಅಮ್ಮ ಬಂದು, ಅಯ್ಯೋ ಸಾಕ್ಷಾತ್ ಶಿವ ಬಂದಿಲ್ಲಪ್ಪ, ಯಾವುದೇ ರೂಪದಲ್ಲಿ ಬಂದಿದ್ದೆ ನನ್ನ ಮನೆಗೆ, ನಾನು ಕಳಿಸ್ಬಿಟ್ನಲ್ಲ ನಿನಗೆ ಅಂತ ಹೇಳಿ ನನ್ನ ಪಾದ ಪೂಜೆ ಮಾಡಿ, ಅಷ್ಟು ವಯಸ್ಸಾದವರು ಮನೆಗೆ ಕರ್ಕೊಂಡೋಗಿ ಮನೆಯೆಲ್ಲ ತೋರಿಸಿ, ಆಮೇಲೆ ಆ ಫೋಟೋಗಳನ್ನ ಅವರ ಜಡ್ಜು ಅವರ ಮಗ ಮತ್ತು ಅವರ ಯಜಮಾನರಿಗೆ ಕಳಿಸಿದ್ರು ಕೋರ್ಟಲ್ಲಿ. ಸೊ ನನಗೆ ಗೊತ್ತಿಲ್ಲ ಅಷ್ಟು ಬೇಗ ಅಲ್ಲಿ ನನ್ನ ಕೋರ್ಟಿನ ಸ್ನೇಹಿತರು ನನಗೆ ಫಾರ್ವರ್ಡ್ ಮಾಡೋದು, ಏನಪ್ಪ ಜಡ್ಜ್ ಮನೆಗೆ ಹೋಗ್ಬಿಟ್ಟೆ ಶಿವನಾಗಿ ಅಂತ. ಸೊ ಆ ಒಂಥರ ಏನೋ ನನಗೂ ಒಂಥರ ಖುಷಿ ಅನ್ನಿಸ್ತು.